ನಮ್ಮ ರಾಜ್ಯದಲ್ಲಿ ಬೆಳೆದಿರುವ ಮಾವನ್ನು ಆಂಧ್ರಪ್ರದೇಶ ಸರ್ಕಾರ ನಿಷೇಧ ಮಾಡಿರುವುದರಿಂದ ಬೇಡಿಕೆ ಕುಸಿದು ಮಾವು ಬೆಳೆಗಾರರು ಕಂಗಾಲಾಗಿದ್ದಾರೆ. ಕೂಡಲೇ ಆಂಧ್ರ ಸರ್ಕಾರ ಕೈಗೊಂಡಿರುವ ಈ ನಿಷೇಧವನ್ನು ತೆರವುಗೊಳಿಸಲು ಖುದ್ದು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರೇ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರಿಗೆ ಪತ್ರವನ್ನು ಬರೆದಿದ್ದು ಯಾವುದೇ ಉತ್ತರ ಬಂದಿಲ್ಲ. ಮಾವನ್ನ ಕೇಳೋರೇ ಇಲ್ಲದ ಬೆಳೆಗಾರರು ಹೀಗಾಗಿ ಕಂಗಾಲಾಗಿದ್ದಾರೆ ರೈತರು. ಈ ಹಿನ್ನೆಲೆಯಲ್ಲಿ ಇಂದು ವಿಧಾನಸೌಧದಲ್ಲಿ ಶ್ರೀನಿವಾಸಪುರ ಶಾಸಕ ವೆಂಕಟ ಶಿವಾರೆಡ್ಡಿ ಮತ್ತು ಸಮೃದ್ಧಿ ಮಂಜುನಾಥ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬೆಂಬಲ ಬೆಲೆ ಸಿಗದೆ ಮಾವು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಕೆಜಿಗೆ ಕೇವಲ 10 ರಿಂದ 20 ರೂಪಾಯಿಗೆ ಮಾರಾಟ ಆಗ್ತಿದ್ದು ರೈತರಿಗೆ ಅನ್ಯಾಯ ಆಗ್ತಿದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಬೆಂಬಲ ಬೆಲೆ ಘೋಷಿಸುವಂತೆ ಆಗ್ರಹಿಸಿದ್ದಾರೆ. ಆಂಧ್ರ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಎಲ್ಲ ಇರ್ತಕ್ಕಂಥ ಎಲ್ಲ ತರ ನಿಮ್ಮ ಸಿನಿಮಾ ಇಂಡಸ್ಟ್ರಿ ಬೇಕು, ನಿಮ್ಮ ಆನೆಗಳು ಬೇಕು, ಪ್ರತಿಯೊಂದು ಎಲ್ಲ ಬೇಕು. ಬಟ್ ನಮ್ಮ ಮ್ಯಾಂಗೋ ನಿಮ್ಗೆ ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಮ್ಯಾಂಗೋದಲ್ಲಿ ನೀರಿನಾಂಶ ಇದೆ ಅಂತ ನೀವು ಹೇಳ್ತಾರೆ. ಬಹುಶಃ ಆಂಧ್ರ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳಿದ್, ನೀರಿನಾಂಶ ಇವತ್ತು ಬಂತಾ? ಇಷ್ಟು ವರ್ಷ ನೀರಿನಾಂಶ ನಿಮ್ಗೆ ಗೊತ್ತಿರ್ಲಿಲ್ವಾ? ಇದು ಬೇಕಂತಾನೆ ಮಾಡ್ತಕ್ಕಂಥ ಒಂದು ಕುತಂತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಮಾವು ಬೆಲೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ, ನಮ್ಮ ರೈತರ ಹಾಳಾಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಇದನ್ನ ಏನಾದ್ರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮನಸ್ಸು ಮಾಡ್ರೆ ಖಂಡಿತವಾಗ್ಲೂ ನಮ್ಮ ಮ್ಯಾಂಗೋ ತಗೊಂತಾರೆ. ಅವರು ಖಂಡಿತ ತಗೊಂತಾರೆ. ಇವರು ಮಾತಾಡ್ಲಿಕ್ಕೆ ಹೋದಾರೆ ಇಲ್ಲ, ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಇವರು ಶೋಕಿಗೋಸ್ಕರ ಪವನ್ ಕಲ್ಯಾಣ್ ಬಂದು 5 ಆನೆಗಳು ತಗೊಂಡು ಹೋಗಕ್ಕೆಲ್ಲ ರೆಡಿ ಇರ್ತಾರೆ. ಪಕ್ಕದಲ್ಲಿರ್ತಕ್ಕಂಥ 2 ಜಿಲ್ಲೆಗಳು ಉಳ್ಸಕ್ಕೆ ಇವ್ರು ರೆಡಿ ಇಲ್ಲ. ಅದಲ್ವಾ? ರೈತರು ಇವತ್ತು ಅನೇಕ ಜನ ಇವತ್ತು ಸಾಯುವ ಪರಿಸ್ಥಿತಿ ಇದೆ, ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಇದೆ. ವಿಧಾನಸೌಧ ಮುಂದ್ಗಡೆ ಬಂದು ನಾಳೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ಯಾಬಿನೆಟ್ ಸಭೆ ಇದೆ, ಏನು ಒತ್ತಾಯ ಮಾಡ್ತೀರಿ? ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ತಕ್ಷಣ ಇವತ್ತು ನಾಳೆ ಘೋಷಣೆ ಮಾಡಬೇಕು. ಮಾಡದಿದ್ರೆ ನಾವು ಉಗ್ರ ಹೋರಾಟವನ್ನ ಪ್ರಾರಂಭ ಮಾಡ್ತೇವೆ. ನಾನು 45 ವರ್ಷದಿಂದ ಇಲ್ಲಿ ಶಾಸಕನಾಗಿದ್ದೇನೆ. ಎಂದೂ ನೋಡೋದಂತ ಒಂದು ದುರ್ದೈವದ ಪರಿಸ್ಥಿತಿ ಇವತ್ತು ಕಾಣ್ತಾ ಇದ್ದೇನೆ. ಬಟ್ ಆದರೆ ಈಗ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ದೇವರು ಅವರು ಸದ್ಬುದ್ಧಿ ಕೊಡಲಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ಗಾಂಧೀಜಿಯವರ ಪ್ರತಿಮೆ ಮುಂದೆ ಕೂತಿದ್ದೇವೆ.